ಹಲೋ ಹಾಯ್ ನಮಸ್ತೆ. ಕುಂದಾಪುರ ಕೈ ರುಚಿಗೆ ಸ್ವಾಗತ. ನಾನು ಸುಜಾತ ಶೆಟ್ಟಿ. ಇವತ್ತು ನಾನು ಒಂದು ಅವರೆಕಾಯಿ ಹಿಸ್ಕಿದ ಬೇಳೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇವಾಗ ಅವರೆಕಾಳು ಸೀಸನ್ನು ಮುಗಿತಾ ಬಂತು. ಇವಾಗ ನಾನು 1 kg ಆಪಷ್ಟು ಅವರೆಕಾಯಿ ತೊಗೊಂಡು ಬಂದಿದ್ದೀನಿ. ಅದನ್ನು ಬಿಡಿಸಿ ಹಿಸ್ಕಿನ ಬೇಳೆ ಮಾಡಿ ಅಷ್ಟಾಯಿತು. ಅದಕ್ಕೆ ಬೇಕಾಗೋ ಸಾಮಾನು ಸ್ವಲ್ಪ 1 ಚಮಚ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ 1 ಚಮಚ, ಆಮೇಲೆ ಧನಿಯಾ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಆಮೇಲೆ ಅಕ್ಕಿ 5-6 ಸ್ಪೂನ್ ಅಕ್ಕಿ, ಆಮೇಲೆ ಒಣಮೆಣಸಿನಕಾಯಿ ಒಗ್ಗರಣೆಗೆ, ಇದು ಬ್ಯಾಡಗಿ ಮೆಣಸು 2, ಗುಂಟೂರು ಮೆಣಸು 4, ಚಕ್ಕೆ ಮತ್ತೊಂದು ಏಲಕ್ಕಿ. ಇಷ್ಟನ್ನು ಹಾಕಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ತುಪ್ಪ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋದು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊ ಅರ್ಧ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ 1 ಕಪ್ಪು ಹಸಿ ತೆಂಗಿನಕಾಯಿ ಕೊಬ್ಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಕರಿಬೇವು. ಇವಾಗ ಅದನ್ನು ಫ್ರೈ ಮಾಡ್ಕೊತೀನಿ. ಒಂದು ಬಾಣಲಿಗೆ ಇದೆಲ್ಲ ಹಾಕ್ಕೊತೀನಿ. ಚಕ್ಕೆ ಚಿಕ್ಕ ಪೀಸ್ ಚಕ್ಕೆ ಹಾಕಿದ್ದೀನಿ. ಒಂದು ಲವಂಗ, ಏಲಕ್ಕಿ, ಆಮೇಲೆ ಕಡಲೆಬೇಳೆ, ಆಮೇಲೆ ಧನಿಯಾ, ಪೆಪ್ಪರು, ಕಾಳುಮೆಣಸು, ಆಮೇಲೆ ಉದ್ದಿನಬೇಳೆ, ನಂತರ ಇದು ಜೀರಿಗೆ ಎಲ್ಲ ಅರ್ಧ ಚಮಚ, 1 ಚಮಚ, ಆಮೇಲೆ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು. ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಚಮಚ ಎಣ್ಣೆ ಹಾಕ್ಕೊತೀನಿ, ಇಲ್ಲ ಸೀದು ಹೋಗುತ್ತೆ. ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ. ಇವಾಗ ಅದಕ್ಕೆ ಗಸಗಸೆನೂ ಅದಕ್ಕೆ ಹಾಕ್ತಿದ್ದೀನಿ. ಒಬ್ಬೊಬ್ಬರು ಸಪ್ರೇಟ್ ಹುಯ್ತಾರೆ. ನಾನು 2-3 ಚಮಚ ಗಸಗಸೆ ಹಾಕಿದ್ದೀನಿ, ಟೇಸ್ಟ್ ಆಗಿರುತ್ತೆ ಅಂತ. ಹಾಗೆ ಕರಿಬೇವು ಸ್ವಲ್ಪ 10-15 ಎಸಳು ಕರಿಬೇವು, ಇದ್ರ ಜೊತೆನೇ ಗರ್ರನತ್ತೆ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಟೇಸ್ಟಿಗೆ 5 ಟೀ ಸ್ಪೂನಲ್ಲಿ 5 ಸ್ಪೂನ್ ಅಕ್ಕಿ, 5-6 ಸ್ಪೂನ್ ಹಾಕ್ಬೋದು. ತುಂಬ ಜಾಸ್ತಿ ಹಾಕಿದರೆ ಮಂದ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಇದೆಲ್ಲ ಅರಿಶಿನ ಪುಡಿ ಅದಕ್ಕೆ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಇದು ಹಸಿ ತೆಂಗಿನಕಾಯಿ ತುರಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಇಲ್ಲ. ತುಂಬ ಟೇಸ್ಟಾಗಿರುತ್ತೆ ಹಿಸ್ಕಿನ ಬೇಳೆ. ಒಬ್ಬೊಬ್ಬರು ಹೆಂಗೆ ಮಾಡ್ತಾರೋ, ಹಿಸ್ಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ನಾನಿವಾಗ ಒಂದು ಸ್ವಲ್ಪ ನೀರು ಕುದಿಯೋಕ್ಕೆ ಇಟ್ಕೊತೀನಿ. ನೀರು ಚೆನ್ನಾಗಿ, ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿದರೆ ಫುಲ್ಲು ಮೆತ್ತಗಾಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ ಹಿಸ್ಕಿದ ಬೇಳೆ ಅಲ್ವಾ ಅದು. ಇವಾಗ ನೀರು ಕುದೀತಾ ಇದೆ. ಆ ಬೇಳೆ ಎಲ್ಲ ಒಂದು ಸರ್ತಿ ತೊಳೆದು ಹಾಕ್ತೀನಿ. ಅದ್ರ ಜೊತೆನೇ 2 ದಪ್ಪ ಟೊಮೆಟೊನ ಹೀಗೆ 2 ಭಾಗ ಮಾಡಿ ಹಾಕ್ತೀನಿ. ಅದನ್ನು ಏನು ಮಾಡ್ತೀನಿ ಮುಂದೆ ನೋಡಿ, ಹೀಗೆ ಬೇಯ್ತಾ ಇರುತ್ತೆ ಸಣ್ಣ ಉರಿಯಲ್ಲಿ. ಬೆಂದು ಹೋಗಿದೆ. ಇವಾಗ ನಾನು ಕಾಳು ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಕರ್ಗಿ ಹೋದರೆ ಚೆನ್ನಾಗಿರಲ್ಲ ನೋಡಿ. ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ. ಇವಾಗ ಏನು ಮಾಡ್ತೀನಿ ಅಂದರೆ, ಇನ್ನೂ ಒಂದು ಸ್ವಲ್ಪ 5 ನಿಮಿಷ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. ಹಾಗೆ ಆ ಟೊಮೆಟೊ ಎಲ್ಲ ತೆಗೆದು ಸೈಡಿಗೆ ಇಟ್ಕೊತೀನಿ, 4 ಟೊಮೆಟೊ. ಇವಾಗ ನಾನು ಹುರಿದಿರುವಂಥ ಮಸಾಲ ಎಲ್ಲ ತಣ್ಣಗಾಗಿದೆ. ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು ಫ್ರೆಂಡ್ಸ್. ಎಷ್ಟು ನೀವು ನೈಸ್ ರುಬ್ತೀರೋ ಅಷ್ಟು ಟೇಸ್ಟಿಯಾಗಿ ಸಾರು ಒಂದಕ್ಕೊಂದು ಹೊಂದಿಕೊಳ್ಳುತ್ತೆ. ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ಇಲ್ಲ ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ತುಂಬ ಮೀಡಿಯಮ್ ಆಗಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆನೇ ಬೆಲ್ಲ ಹಾಕ್ತೀನಿ. ಒಂಚೂರು ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿದರೆ ಅದು ಟೇಸ್ಟೇ ಡಿಫ್ರೆಂಟಾಗಿ ಇರುತ್ತೆ. ಹುಳಿ, ಖಾರ, ಉಪ್ಪು ಎಲ್ಲ ಚೆನ್ನಾಗಿದ್ರೇ ಅದು ಚೆನ್ನಾಗಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್. ಆಯಿತು, ರುಬ್ಬಿದ್ದಾಯಿತು. ನಾನು ಏನು ಮಾಡ್ತೀನಿ, ಈ ಟೊಮೆಟೊ ಬೆಂದಿದೆ ನೋಡಿ ಚೆನ್ನಾಗಿ, ಇದನ್ನು ತಣ್ಣಗಾಗೋಕ್ಕೆ ಇಟ್ಬಿಟ್ಟು 2 ಟೊಮೆಟೊನ ಆ ಸಿಪ್ಪೆ ಎಲ್ಲ ಎತ್ತಿ ಬಿಸಾಡ್ಬಿಡ್ತೀನಿ. ಎತ್ತಿಬಿಟ್ಟು ಈ ಮಿಕ್ಸಿ ಜಾರಿಗೆ ರುಬ್ಬಿದ ಮಸಾಲೆಗೆ ಹಾಕ್ಕೊಂಡು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ತೀನಿ.
ಆವಾಗ ಅದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೈಡಿಗೆ ಇಟ್ಕೊಂಡಿದ್ದೀನಿ. ಬೇಳೆ ಬೆಂದಿದೆ. ಈಗ ತುಂಬ ಈಸಿ ಮಾಡೋಕ್ಕೆ. ಅದು ಅವರೆಕಾಯಿ ಬಿಡಿಸೋದೊಂದೇ ಕೆಲಸ ಬಿಟ್ಟರೆ ತುಂಬ ಆಯಿತು. ಬೆಂದೋಗಿದೆ. ರುಬ್ಬಿದ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಈ ಥರ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು. ನಾನು ಮಧ್ಯಾಹ್ನ ಅನ್ನದ ಜೊತೆ ರಾತ್ರಿ ಮುದ್ದೆ ಜೊತೆ ಹಾಕಿದ್ದೆ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹದಕ್ಕೆ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮಸಾಲ ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇನ್ನೊಂದು 5 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ. ಸ್ವಲ್ಪ ಫ್ರೈ ಆಗುತ್ತೆ. ಕುದೀತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಕುದೀತಾ ಇರುವಾಗ ನೋಡಿದರೆ ಏನೋ ಒಂದು ಮುದ್ದೆ ಜೊತೆನೋ ಇಲ್ಲ ಅನ್ನದ ಜೊತೆನೋ ಇಡ್ಲಿ ಜೊತೆನೋ ತಿನ್ಬೇಕನ್ಸುತ್ತೆ. ಆಯಿತು. ಇದು ಒಂದು ಚಿಕ್ಕ ಒಗ್ಗರಣೆ ಹಾಕ್ತೀನಿ. ತುಪ್ಪದಲ್ಲೇ ಹಾಕಬೇಕು. 2 ಸ್ಪೂನ್ ತುಪ್ಪ ತೋರಿಸಿದ್ನಲ್ಲ ಆವಾಗ ನಾನು. ತುಪ್ಪದಲ್ಲೇ ಮಾಡಿದರೆ ತುಂಬ ಗಮ್ಮಂತ ಬರುತ್ತೆ. ಮತ್ತು ಇನ್ನೇನು ಜಾಸ್ತಿ ಇಲ್ಲ ಒಗ್ಗರಣೆಗೆ. ಇದು ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಒಂದು ಸಾಸಿವೆ 1/4 ಸ್ಪೂನು ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ, ಅದು ಆವಾಗ ಇಟ್ಕೊಂಡಿದ್ನಲ್ಲ ಆ ಮೆಣಸಿನಕಾಯಿ, ಹಾಗೆ ಒಂದು 4 ಕರಿಬೇವಿನ ಹೆಸರು. ಬೇಕಾದರೆ ಒಂದು ಸ್ವಲ್ಪ ಇಂಗು ಹಾಕ್ಬೋದು. ಬೆಳ್ಳುಳ್ಳಿ ಏನು ಹಾಕಲ್ವಲ್ಲ, ಅದಕ್ಕೆ ಒಂಚೂರೇ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ತುಂಬ ಫ್ರೈ ಆಯಿತು. ಚೆನ್ನಾಗಿರುತ್ತೆ, ಏನಾಗಲ್ಲ. ನೋಡ್ತಾ ಇರಿ, ಫ್ರೈ ಆಗಿದೆ. ಇವಾಗ ಸ್ವಲ್ಪ ಆಫ್ ಮಾಡಿಬಿಟ್ಟೆ. ಹಾಕಿಬಿಟ್ಟಿದ್ದೀನಿ. ಇವಾಗ ಸಾರೊಳಗೆ ಹಾಕಿಬಿಡ್ತೀನಿ. ಹಾಕಿ ತುಂಬ ಟೇಸ್ಟಿಯಾಗಿರುವ ಹಿಸುಕಿದ ಅವರೆಬೇಳಿನ ಸಾರು ಒಮ್ಮೆ ತಿಂದು ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಹದಕ್ಕೆ ಬಂದಿದೆ. ತುಂಬ ಗಟ್ಟಿಯಾಗಲೂ ಇಲ್ಲ, ತುಂಬ ತೆಳ್ಳಗಾಗಲೂ ಇಲ್ಲ ಫ್ರೆಂಡ್ಸ್. ಓಕೆ, ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.